ಸ್ನೇಹಿತರೆ, ಅಗ್ನಿಪಥ್ ಸ್ಕೀಮ್ ಅಡಿಯಲ್ಲಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಹುದ್ದೆಯಂಕರಿರ್ತಾರೆ. ಇದಕ್ಕೆ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದು. ಇಲ್ಲಿ 7 ಜನವರಿ 2025 ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟಿಂಗ್ ಡೇಟ್ ಐತಿ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು. ಇಲ್ಲಿ 27 ಜನವರಿ 2025 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ನೀವು ಇದನ್ನು ಇಷ್ಟರಲ್ಲಿ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗೈತಿ. ಮತ್ತು ಆನ್ಲೈನ್ ಎಕ್ಸಾಮ್ ಡೇಟ್ ನೋಡ್ಬೋದು. ಎಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಂತ ನೋಡೋದಾದರೆ 22 ಮಾರ್ಚ್ 2025 ನಿಮ್ಗೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಕಂಡಕ್ಟ್ ಮಾಡ್ತಂತ ಕೊಟ್ಟಾರು. ಇದಕ್ಕೆ ಮತ್ತು ಪುರುಷರು ಅಷ್ಟೇ ಹಾಕಕ್ಕೆ ಬರೋಂಗಿಲ್ಲ. ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಈ ಇಂಡಿಯನ್ ಏರ್ಫೋರ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದು 4 ವರ್ಷದ ಅಷ್ಟೇ ಡ್ಯೂಟಿ ಇರ್ತೈತಿ. 4 ವರ್ಷ ಆದಮೇಲೆ ನಿಮ್ಗೆ ತೆಗೆದು ಹಾಕ್ಬೋದು. ಕೇವಲ 25% ಇಟ್ಕೋತಾರು. ಮತ್ತು 75% ಜನರನ್ನು ಹೊರಗೆ ತೆಗೆದು ಹಾಕ್ತಾರಂತ ಕೊಟ್ಟಿದ್ದಾರೆ. ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕೈತಿ. ಇಲ್ಲಿ ನೋಡ್ಬೋದು ಅವ್ರ ವೆಬ್ಸೈಟ. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಅಪ್ಲಿಕೇಶನ್ ಹಾಕಬೇಕಾಕೈತಿ. ಮತ್ತು ಈ ವೆಬ್ಸೈಟ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದನ್ನು ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ವಯಸ್ಸು ನೋಡೋದಾದರೆ ಎಷ್ಟು ವಯಸ್ಸದ್ದಾರದಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದರೆ ಇದಕ್ಕೆ ಕನಿಷ್ಠ 17.5 ವರ್ಷ ಇರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ 21 ವರ್ಷ ವಯಸ್ಸು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಅಪ್ಪರ್ ಏಜ್ ಲಿಮಿಟ್ ನೋಡೋದಾದರೆ 21 ಇಯರ್ಸ್ ನಿಮ್ಗೆ ಲಾಸ್ಟ್ ಏಜ್ ಇರ್ತೈತಿ. ಇಷ್ಟಿದ್ದಾರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಇದನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಬೋದು. ಇಲ್ಲಿ ಈ ಇಂಡಿಯನ್ ಏರ್ಫೋರ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ವಿದ್ಯಾರ್ಥಿ ನೋಡೋದಾದರೆ ಇದಕ್ಕೆ ನೀವು ಸೆಕೆಂಡ್ PUC ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಸೈನ್ಸ್ದವ್ರು ಹಾಕಕ್ಕೆ ಬರ್ತೈತಿ. ಯಾವುದೇ ರೀತಿ ಆರ್ಟ್ಸ್ದವ್ರು ಹಾಕಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಸೈನ್ಸಲ್ಲಿ ನೋಡ್ಕೋಬೋದು. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಇಂಗ್ಲೀಷ್ ಸಬ್ಜೆಕ್ಟ್ ತೊಗೊಂಡು 50% ಆಗಿರ್ಬೇಕು ನಿಮ್ಗೆ. ಮ್ಯಾಥ್ಸ, ಫಿಸಿಕ್ಸ, ಇಂಗ್ಲೀಷ್ ಈ 3 ಸಬ್ಜೆಕ್ಟ್ ತೊಗೊಂಡಿರ್ಬೇಕು ನೀವು ಸೆಕೆಂಡ್ PUCಯಲ್ಲಿ. ಅದೇ ರೀತಿಯಾಗಿ ಅದರಲ್ಲಿ 50% ಆಗಿರ್ಬೇಕು ನಿಮ್ಮದು. ಈ 3 ಸಬ್ಜೆಕ್ಟ್ ತೊಗೊಂಡು 50% ಯಾರ್ದಾಗಿರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು 49.5% ಆದ್ರೂ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರೋಂಗಿಲ್ಲ. ಕನಿಷ್ಠ ಇದಕ್ಕೆ 50% ಆಗಲೇಬೇಕಾಕೈತಿ. ಅಂಥವ್ರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ವಯಸ್ಸು 17 ವರ್ಷ ಮತ್ತು ಗರಿಷ್ಠ 21 ವರ್ಷ ಇರ್ತೈತಿ. ಮತ್ತು ಯಾವುದೇ ರೀತಿಯಾಗಿ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರುವುದಿಲ್ಲ. ಗರಿಷ್ಠ 21 ವರ್ಷ ಇರ್ತೈತಿ. ಇಷ್ಟಿದ್ದವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಮೇಲ್ ಕ್ಯಾಂಡಿಡೇಟ್ಸ್ ಹೈಟ್ ನೋಡೋದಾದರೆ ಕನಿಷ್ಠ 152 ಸೆಂಟಿಮೀಟ್ರ್ ಹೈಟ್ ಇರಬೇಕಾಕೈತಿ. ಮತ್ತು ಚೆಸ್ಟ್ ನೋಡೋದಾದರೆ 77 ಚೆಸ್ಟ್ ನಾರ್ಮಲ್ ಇರಬೇಕಾಕೈತಿ. ಮತ್ತು ಎಕ್ಸ್ಪೆಂಡ್ ಮಾಡಿದಾಗ 5% ಉಬ್ಬು ಬೇಕಾಕೈತಿ. ನಿಮ್ಮದು ಎಕ್ಸ್ಪೆಂಡ್ ಆಗಬೇಕಾಕೈತಿ. ಮತ್ತು ಸ್ಯಾಲ್ರಿ ನೋಡ್ಬೋದು. ಯಾವ ರೀತಿ ಸ್ಯಾಲ್ರಿ ಇರ್ತೈತೆ ನೋಡೋದಾದ್ರೆ ಫಸ್ಟ್ ಇಯರ್ ನೋಡೋದಾದರೆ 30,000 ರೂಪಾಯಿ ಇರ್ತೈತಿ. ಅದೇ ರೀತಿಯಾಗಿ ಸೆಕೆಂಡ್ ಇಯರ್ ನೋಡ್ಬೋದು. ಇಲ್ಲಿ ಅಲ್ಲಿ ಕೂಡ 33,000 ರೂಪಾಯಿ ಇರ್ತೈತಿ. ಮತ್ತು 3ನೇ ವರ್ಷ ನೋಡ್ಬೋದು. ಇಲ್ಲಿ 36,500 ರೂಪಾಯಿ ಇರ್ತೈತಿ. ಮತ್ತು 4ನೇ ಇಯರ್ಸ್ ನೋಡೋದಾದರೆ 40,000 ರೂಪಾಯಿ ಇರ್ತೈತಿ. ಇಲ್ಲಿ ನೋಡೋದಾದರೆ ನಿಮ್ಗೆ ಕೈಲಿ ನೋಡ್ಬೋದು. ಇಲ್ಲಿ 70% ಅಟ್ಟ ಕೊಡ್ತಾ ಇರ್ತಾರೆ. ಇಲ್ಲಿ 30,000 ರೂಪಾಯಿ ಇತ್ತಂದ್ರೆ ನಿಮಗೆ 21,000 ರೂಪಾಯಿ ಕೊಡ್ತಾರೆ. 30% ಅಲ್ಲೇ ಇಟ್ಕೋತಾರೆ. ಯಾಕಂದರೆ 4 ವರ್ಷ ಡ್ಯೂಟಿ ಮುಗಿತ್ತಂದ್ರೆ ಅದನ್ನು ಕೊಡ್ತಾರೆ. ಇಲ್ಲಿ ನೋಡ್ಬೋದು ಸೇವಾನಿಧಿ ಪ್ಯಾಕೇಜ್ ನೋಡೋದಾದರೆ 10 ಲಕ್ಷ ರೂಪಾಯಿ ಇರ್ತೈತಿ. ಮತ್ತು ಅದೇ ರೀತಿಯಾಗಿ ಡೆತ್ ಏನಾದರೂ ಅಂದರೆ ಟೋಟಲಾಗಿ ನಿಮ್ಗೆ 48 ಲಕ್ಷ ರೂಪಾಯಿ ಸಿಗ್ತಾವೆ. ಇಲ್ಲಿ ನೋಡೋದಾದರೆ ಕ್ರಬ್ಸ್ ಫಂಡ್ ನೋಡ್ಕೋಬೋದು ನೀವು ಎಷ್ಟು ಸಿಗ್ತೈತಿ ಅಂತ ನೋಡೋದಾದರೆ ಇದರಲ್ಲಿ ಕೂಡ 9,000, 9,900 ಅದೇ ರೀತಿ 10,950 ಈ ರೀತಿಯಾಗಿ ಕ್ರಬ್ಸ್ ಫಂಡ್ಸ್ ಕೂಡ ಸಿಗ್ತೈತಿ ನಿಮಗೆ. ಟೋಟಲಾಗಿ ಸೇವಾನಿಧಿಯಿಂದ 10 ಲಕ್ಷ ರೂಪಾಯಿ ಬರ್ತಾವೆ. ಮತ್ತು ಲಾಸ್ಟ್ ನಿಮಗೆ 48 ಲಕ್ಷ ರೂಪಾಯಿ ಬರ್ತಾವೆ. ಫಿಸಿಕಲ್ ನೋಡ್ಬೋದು. ಫಿಸಿಕಲ್ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾ ಅಂತ ನೋಡೋದಾದರೆ 1.6 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಮೇಲ್ದಾರು ಟೈಮ್ ನೋಡ್ಬೋದು. 7 ನಿಮಿಷ ಅವ್ರ ಟೈಮಿಂಗ್ ಇರ್ತೈತಿ. ಮತ್ತು ಫಿಮೇಲ್ದಾರು ನೋಡೋದಾದರೆ 8 ನಿಮಿಷ ಟೈಮಿಂಗ್ ಇರ್ತೈತಿ. ಇದು ಟೈಮಿಂಗ್ ಭಾಳ ಕೊಟ್ಟಿದ್ದಾರೆ. ಆರಾಮ್ ನೀವು ಓಡ್ಬೋದು. ಮತ್ತು ಈ ಫಿಸಿಕಲ್ಲೆಲ್ಲ ನೀವು ನೋಡ್ಕೋರಿ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹಾಕಿರೋದನ್ನು ಫಿಸಿಕಲ್ ನೀವು ಚೆಕ್ ಮಾಡ್ಕೋಬೋದು. ಪುಷಪ್ಸ, 10 ಸೆಟಪ್ಸ, ಅದೇ ರೀತಿಯಾಗಿ ಸ್ಕ್ವಾಟ್ಸ ಇವಾಗ ನೋಡ್ಕೋಬೇಕಾಕೈತಿ. ನೋಡ್ಕೋರಿ. ಇದನ್ನ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಈ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದನ್ನು ಅಲ್ಲಿ ಹೋಗಿ ನೀವು ನೋಡ್ಕೋಬೋದು.